ವಿಪಕ್ಷ ಸ್ಥಾನದಲ್ಲಿ ಈ ರೀತಿ ಮಾಡೋದು ನಿಜಕ್ಕೂ ದುರಂತ ಅಂತೇಳಿ ಸಂಪೂರ್ಣ ನ್ಯೂಸ್ಗೆ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ನಡೆಗೆ ಸಚಿವ ಮಧು ಬಂಗಾರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವೀಕ್ಷಕ, ವಿಪಕ್ಷ ಸ್ಥಾನದಲ್ಲಿ ಈ ರೀತಿ ಮಾಡೋದು ನಿಜಕ್ಕೂ ದುರಂತ. ಸಂಪೂರ್ಣ ನ್ಯೂಸ್ ಜೊತೆ ಸಚಿವ ಮಧು ಬಂಗಾರಪ್ಪ ಮಾತನಾಡಿದ್ದಾರೆ. ಬಿಜೆಪಿ ನಾಯಕರ ನಡೆಗೆ ಸಚಿವ ಮಧು ಬಂಗಾರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಹಲವು ಸಮಸ್ಯೆಗಳಿದ್ದಾವೆ. ಬರದ ಬಗ್ಗೆ ಚರ್ಚೆ ಆಗಬೇಕು. ಬರದ ಬಗ್ಗೆ ಅಧ್ಯಯನ ಮಾಡಿ ಕೇಂದ್ರ ವರದಿ ಒಪ್ಪಿಸಬೇಕು. ಅದನ್ನು ಬಿಟ್ಟು ಬಿಜೆಪಿ ರಾಜೀನಾಮೆ ಅಂತಾರೆ. ಅಯೋಧ್ಯ ರಾಮ ಮಂದಿರದಲ್ಲಿ ಚಂದ ಚೋರಿ ಮಾಡಿದ್ರು. ಬಿಜೆಪಿಗೆ ಮಾತನಾಡುವ ನೈತಿಕತೆಯೇ ಇಲ್ಲ ಅಂತ ಹೇಳಿ ಮಧು ಬಂಗಾರಪ್ಪನವರು ಹೇಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಜೊತೆ ಸಚಿವ ಮಧು ಬಂಗಾರಪ್ಪ ಮಾತನಾಡಿದ್ದಾರೆ. ಬಿಜೆಪಿಯ ನಾಗೇಂದ್ರ ರಾಜೀನಾಮೆ ಪಟ್ಟಿಗೆ ಮಧು ಬಂಗಾರಪ್ಪನವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಹಲವು ಸಮಸ್ಯೆಗಳಿದಾವ್ರಿ, ಅದರ ಬಗ್ಗೆ ಚರ್ಚೆಗೆ ಬನ್ನಿ, ಅದರ ಬಗ್ಗೆ ಪ್ರಶ್ನೆ ಮಾಡಿ ಸಚಿವರ ಹತ್ರ. ಅದನ್ನ ಬಿಟ್ಟು ಬರೀ ರಾಜೀನಾಮೆ ಅಂತಿದ್ದೀರಿ ಅಂತೇಳಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಕೇಳಿಸ್ಕೊಂಬನ್ನಿ. ಪಕ್ಷಗಳ ನಡೆಯನ್ನು ಖಂಡಿಸಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ನಮ್ಮ ಜೊತೆಯಲ್ಲಿ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಇದ್ದಾರೆ. ನೇರವಾಗಿ ಮಾತಾಡ್ಸ್ತಾವಣ. ಸರ್ ನಮಸ್ತೆ. ಮೊದಲನೇದಾಗಿ ಏನು ವಿಪಕ್ಷಗಳು ಏನು ಸದನವನ್ನು ನಡೆಯೋಕೆ ಬಿಡ್ತಾ ಇಲ್ಲ, ಸೊ ಆ ನಿಟ್ಟಿನಲ್ಲಿ ನೀವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀವಿ ಸರ್? ಇಲ್ಲ, ಇದು ನನಗನ್ಸುತ್ತೆ ಒಂದು ವಿಪಕ್ಷದ ಸ್ಥಾನದಲ್ಲಿದ್ದು ದೇ ಆರ್ ಶಾಡೋ ಗವರ್ಮೆಂಟ್ ತರ. ಇದೊಂದು ದುರಂತ. ಇಂಥವ್ರು ಹೋಗಿ ಅಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಮಂಥವ್ರಿಗೆ ಪ್ರಶ್ನೆ ಮಾಡಬೇಕು. ರಾಜ್ಯದ ಸಮಸ್ಯೆ ಇದೆ, ಬರದ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಬರದ ಬಗ್ಗೆ ಒಳ್ಳೆ ಚರ್ಚೆ ಆಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗುತ್ತೆ. ಕೇಂದ್ರ ಸರ್ಕಾರದವರು ಬರ ಘೋಷಣೆ ಆದಮೇಲೆ ನಾವೆಲ್ಲರೂ ಕೂಡ ರಾಜ್ಯದ ರೈತರಿಗೆ ಬೇರೆ ಬೇರೆ ವಿಚಾರಕ್ಕೆ ನಾವೆಲ್ಲ ಸಹಕಾರ ಮಾಡಬೇಕು. ಅದನ್ನು ಕೇಳೋ ಬದಲು ಬಂದು ನಾಗೇಂದ್ರ ಅಲ್ಲಿ CBIಯಲ್ಲಿ ಏನೂ ತೊಂದರೆ ಇಲ್ಲ, ಮತ್ತೆ ಎಂಥದ್ದು EDಯಲ್ಲಿ ಏನೂ ತೊಂದರೆ ಇಲ್ಲ, ಎಲ್ಲದೂ ಆಗಿದೆ. ನಮಗೆ ಪ್ರಶ್ನೆ ಮಾಡೋದು ಬದಲು ಅವ್ರಿಗೆ ಏನಂದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಏನು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಮಾಡ್ತಾರೆ. ಇವ್ರು ಆಯ್ತು, ಇದನ್ನು ಇವ್ರು ಕೇಳ್ತಾರಲ್ಲ, ಚಂದ ಚೋರಿ ಅಲ್ಲಿ ಕಳ್ತನ ಮಾಡಿದ್ರಲ್ಲ ರಾಮನ ಹೆಸರಲ್ಲಿ, ಹಿಂದುತ್ವ ಅಂದ್ಕೊಂಡು ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ಅವರಿಗೆ? ಹಿಂದುತ್ವ ಅಂದ್ಕೊಂಡು ಒಬ್ಬ ಬ್ಯಾಕ್ವರ್ಡು ಅವ್ರು ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ. ನಾನು ಜಾತಿ ಧರ್ಮ ಮಾಡೋದಕ್ಕೆ ಹೋಗೋದಿಲ್ಲ, ಆದರೆ ಒಬ್ಬ ಭಾರತೀಯನಾಗಿ ಅವನು ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಗೆದ್ದು ಇವರೆಲ್ಲರೂ ಕೂಡ ವಿರೋಧ ಪಕ್ಷದಲ್ಲಿ ಇದ್ದವರು ನಮಗೆ ಪ್ರಶ್ನೆ ಮಾಡಬೇಕು. ನಾವು ಅದಕ್ಕೆ ಇರುತ್ತೆ ಸಾಂಕೇತಿಕವಾಗಿ ಇವತ್ತು ನಾವು ನಮ್ಮ ಕರ್ತವ್ಯ ಇದೆ, ನಾವು ಮುಗಿಸ್ಕೊಂಡ್ವಿ, ವಾಪಸ್ ಒಳಗಡೆ ಹೋಗಿ ಮರ್ಯಾದೆಯಿಂದ ನಮ್ಮ ಕೆಲಸ ಏನಿದೆ, ರಾಜ್ಯದ ಜನರು ಏನು ಕೊಟ್ಟಿದ್ದಾರೆ ಆ ಕೆಲಸವನ್ನು ಮುಂದುವರಿಸ್ತಾರೆ. ನಾಗೇಂದ್ರ ಅವರನ್ನ ಯಾಕೆ ಸಮರ್ಥನೆ ಮಾಡ್ಕೊಳ್ತಾ ಇದೆ, ಬೇರೆ ಯಾರಾದ್ರೂ ಇನ್ನೊಬ್ಬ ಅಭ್ಯರ್ಥಿಗಳೇ ಇರ್ಲಿಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಮುಂದೆ ಬರ್ತಾ ಇರಬಹುದು. ಬಿಜೆಪಿಯಲ್ಲಿ ಎಲ್ಲ ಕಳಂಕಿತರು ಏನು ನೆಕ್ಸ್ಟ್ ಡೇ ಹೋಗಿ ಬಿಜೆಪಿಗೆ ಸೇರ್ಕೋತಾರೆ. ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಹಾಕಿದ ತಕ್ಷಣ ಅವ್ರೇನೆಲ್ಲ ಕ್ಲೀನ್ ಆಗ್ಬಿಡ್ತಾರ. ED ಇರ್ತದೆ, CBI ಇರ್ತದೆ, ಎಷ್ಟು ಜನರದ್ದು ಕೊಡ್ಬೇಕು ನಿಮಗೆ ಲಿಸ್ಟು? ಇವರೆಲ್ಲ ವಿಂಡಿಕ್ಟಿವ್ ಆಗಿ ಹಿಂಗೆ ತಗೊಳ್ತಾರಂದ್ರೆ ಒಂಥರ ದುರಂತನ ಹೇಳಿದ್ನಲ್ಲ. ಇವರಿಗೆ ಆ ವಿರೋಧ ಪಕ್ಷದಲ್ಲಿ ಕೂರೋದಕ್ಕೇನೆ ಇವರು ಲಾಯಕ್ ಇದಾರಾ ಇಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಬರ್ತದೆ. ಚರ್ಚೆಗಳನ್ನ ಬಿಟ್ಟು ಕೇವಲ ಒಬ್ಬ ಮಂತ್ರಿಯ ಏನು ರಾಜೀನಾಮೆಗೋಸ್ಕರ ಆಗ್ರಹಿಸಿ ಮಾಡ್ತಾ ಇರುವಂತದ್ದು ನಿಮ್ಮ ಪ್ರಕಾರ ಏನು? ನಾನು ಹೇಳಿದ್ನಲ್ಲ, ವಿರೋಧ ಪಕ್ಷದ ದುರಂತ. ಆದ್ರೂ ಕೂಡ ನಮ್ಮ ಶಾಸಕರು ಕೂಡ ಯಾರ್ಯಾರಿದ್ದಾರೆ ಅವರವರು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಂತ ಚರ್ಚೆನೂ ಶುರು ಮಾಡಿದ್ದಾರೆ. ಅದ್ರ ಬಗ್ಗೆ ಏನಿದೆ ಸೂಕ್ತ ಕ್ರಮವನ್ನ ನಮ್ಮ ರಾಜ್ಯ ಸರ್ಕಾರದಿಂದ ರೈತರಿಗೆ ಮತ್ತು ಬಡವರಿಗೆ ಸಹಕಾರ ಮಾಡ್ತಕ್ಕಂಥ ವಿಚಾರವನ್ನ ನಾವು ಮಾಡ್ತೀವಿ. ಕೊನೆಯದಾಗಿ ರಾಜ್ಯದಲ್ಲಿ ಬರ ತಾಂಡವ ಮಾಡ್ತಾ ಇದೆ, ಬರ ಘೋಷಣೆ ಕೂಡ ಆಗ್ಬೇಕಾಗಿದೆ. ಈ ಚರ್ಚೆಗೆ ಬರೋದನ್ನ ಬಿಟ್ಟು, ಜನರ ಸಮಸ್ಯೆಗಳನ್ನ ಬಿಟ್ಟು ಇವ್ರಿಗೆ ರಾಜಕೀಯ ಮೇಲಾಯ್ತಾ ಅನ್ನುವಂತ ಸಮಸ್ಯೆ ಏನೋ ಒಂದು ವಿಚಾರಗಳು ಇದು ನೋಡಿದ್ರೆ ಹಂಗೆ ಎದ್ದು ಕಾಣಿಸ್ತದೆ. ಇದು ಇವಾಗಾದ್ರೂ ಬುದ್ಧಿ ಬಂದ್ರೆ ಅವ್ರು ಮಾಡ್ಬೇಕಷ್ಟೇ, ಇಲ್ಲಾಂದ್ರೆ ಏನು ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಕೆಲಸವನ್ನ ನಾವು ಏನ್ ಮಾಡ್ಬೇಕು ನಾವು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ವೀಕ್ಷಕರು, ಇದಿಷ್ಟು ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರ ಮಾತು.